ಬೆಳಗಿನ ಜಾವ 2:17 ಪೊಲೀಸ್ಗೆ ಒಂದು ಕಾಲ್ ಬರುತ್ತೆ. ನಾನು ಅವಳನ್ನ ಸಾಯಿಸಿಲ್ಲ. ಅವಳನ್ನ ಯಾರು ಸಾಯಿಸಿದಾರಂತ ನನಗೆ ಗೊತ್ತು. ಇನ್ಸ್ಪೆಕ್ಟರ್ ಅರ್ಜುನ್ ಅಪಾರ್ಟ್ಮೆಂಟಿಗೆ ಹೋಗ್ತಾರೆ. ಅಪಾರ್ಟ್ಮೆಂಟ್ ಡೋರ್ ಲಾಕ್ ಆಗಿರ್ಲಿಲ್ಲ. ಫೇಮಸ್ ರೇಡಿಯೋ ಹೋಸ್ಟ್ ಮೀರಾ ಖಾನ್ ಫೋನ್ ಅನ್ನ ಗಟ್ಟಿಯಾಗಿ ಹಿಡಿದು ಶವದ ಹಾಗೆ ನೆಲದ ಮೇಲೆ ಬಿದ್ದಿದ್ರು. ಅವ್ರು ಸತ್ತಿರೋ ಟೈಮ್ ಮತ್ತೆ ಶೋ ಎಂಡ್ ಆಗಿರೋ ಟೈಮ್ ಎರಡು ಒಂದೇ. 1:45 1:45. ಇನ್ಸ್ಪೆಕ್ಟರ್ ಅರ್ಜುನ್ ವಿಕ್ಟಿಮ್ದು ಫೋನ್ ಚೆಕ್ ಮಾಡ್ತಾರೆ. ಆ ಫೋನ್ಗೆ ಒಂದು ಲಾಸ್ಟ್ ಕಾಲ್ ಬಂದಿತ್ತು. ದಟ್ ಕಾಲ್ ವಾಸ್ ಬೈ ಅನ್ನೋನ್ ನಂಬರ್. ಅಲ್ಲಿ ಅಕ್ಕಪಕ್ಕ ಇರೋ ಜನ ನಾವೇನು ಅನ್ಯೂಶಲ್ ನೋಟಿಸ್ ಮಾಡಿಲ್ಲ ಅಂತ ಹೇಳಿದ್ರು. ಆದ್ರೆ ಅರ್ಜುನ್ಗೆ ಒಂದು ಮಾತ್ರ ಬಾದರ್ ಮಾಡ್ತಾನೆ ಇತ್ತು. ಮೀರಾ ಸ್ಟುಡಿಯೋಯಿಂದ ಹೊರಗೆ ಹೋಗ್ಬೇಕಾದ್ರೆ ಮೈಕ್ ನ ಆಫ್ ಮಾಡಿ ಹೊರಗೆ ಹೋಗ್ತಾ ಇದ್ರು. ಆದ್ರೆ ಇವತ್ತು ಆಫ್ ಮಾಡಿರ್ಲಿಲ್ಲ. ಅಂಡ್ ಇನ್ಸ್ಪೆಕ್ಟರ್ ಅರ್ಜುನ್ ಲಾಸ್ಟ್ ಫ್ಯೂ ಸೆಕೆಂಡ್ಸ್ ನ ಮತ್ತೆ ಪ್ಲೇ ಮಾಡಿ ಕೇಳ್ತಾರೆ. ಅದ್ರಲ್ಲಿ ಮೀರಾದು ಲಾಸ್ಟ್ ಗುಡ್ ಬೈಸ್ ಬಿಟ್ರೆ ಇನ್ನೊಬ್ಬ ಸೆಕೆಂಡ್ ಪರ್ಸನ್ ವಿಸ್ಪರಿಂಗ್ ವಾಯ್ಸ್ ಇತ್ತು. ದಟ್ ಪರ್ಸನ್ ವಾಸ್ ಮೀರಾಸ್ ಪ್ರೊಡ್ಯೂಸರ್ ರೋಹಿತ್. ಇನ್ಸ್ಪೆಕ್ಟರ್ ಅರ್ಜುನ್ ರೋಹಿತ್ ನ ಕ್ವೆಶ್ಚನ್ಸ್ ಕೇಳ್ತಾರೆ. ಆದ್ರೆ ಹಿ ಸೇಸ್ ನಾನು ಸ್ಟುಡಿಯೋಯಿಂದ ಬೇಗ ಹೊರಗೋದೆ. ಆದ್ರೆ ರೋಹಿತ್ ಆಕ್ಸಿಸ್ ಕಾರ್ಡ್ ಬಂದು 1:42 AM ಅಲ್ಲಿ ಲಾಗಿನ್ ಆಗಿತ್ತು. ಇಂಟ್ರೋಗೇಷನ್ ನಡೆಯುತ್ತೆ. ರೋಹಿತ್ ಫೈನಲಿ ಒಪ್ಕೊಂತಾನೆ. ಹಿ ವಾಸ್ ದ ಕಲ್ಪ್ರೇಟ್. ರೋಹಿತ್ ಮೀರಾ ನಡೆಸ್ತಾ ಇದ್ದ ಶೋ ಇಂದ ಪ್ರೈವೇಟ್ ಕಾಲ್ಸ್ ನ ಕ್ರಿಮಿನಲ್ಸ್ ಗೋಸ್ಕರ ಲೀಕ್ ಮಾಡ್ತಾ ಇದ್ದ. ಮೀರಾ ರೋಹಿತ್ ಗೆ ಥ್ರೆಟನ್ ಮಾಡಿರ್ತಾಳೆ, ನಾನು ನಿನ್ನ ಆನ್ ಏರ್ ಎಕ್ಸ್ಪೋಸ್ ಮಾಡ್ತೀನಿ ಅಂತ. ಅವತ್ತು ರೋಹಿತ್ ಮೀರಾದು ತಲೆ ಹಿಡಿದು ಟೇಬಲ್ಗೆ ಒಂದ್ಸತಿ ಹೊಡಿತಾನೆ. ಅಷ್ಟೇ, ಮೀರಾ ಸತ್ತೋಗ್ತಾಳೆ ವಿತ್ ಮಿನಿಟ್ಸ್. ಅಂಡ್ ರೋಹಿತ್ ಮೀರಾ ಫೋನ್ಗೆ ಫೋನ್ ಮಾಡ್ತಾನೆ. ಇದು ಮಾಡಿ ಭಯಪಟ್ಟು ರೋಹಿತ್ ಪೊಲೀಸ್ಗೆ ಕೂಡ ಫೋನ್ ಮಾಡ್ತಾನೆ. ಆದ್ರೆ ಅವನ ಕೈಲಿ ಮುಗ್ಸಕ್ಕಾಗಿಲ್ಲ. ಅಂಡ್ ಅಟ್ ಲಾಸ್ಟ್ ಅರ್ಜುನ್ ಫೌಂಡ್ ದ ಕಲ್ಪ್ರೇಟ್. ಆದ್ರೆ ಅವತ್ತು ರಾತ್ರಿ ಅರ್ಜುನ್ ಇನ್ನೊಂದ್ಸತಿ ರೆಕಾರ್ಡಿಂಗ್ ನ ಕೇಳ್ತಾನೆ. ಈ ಸತಿ ಅವನಿಗೆ ಒಂದು ಹೊಸದಾಗಿರೋದು ಸಿಗುತ್ತೆ. ಆ ರೆಕಾರ್ಡಿಂಗ್ ಅಲ್ಲಿ ರೋಹಿತ್ ವಿಸ್ಪರ್ ಮಾಡೋದಕ್ಕಿಂತ ಮುಂಚೆ ಮೀರಾ ಕೂಡ ವಿಸ್ಪರ್ ಮಾಡಿದ್ಲು, ಸೇಯಿಂಗ್ ದಟ್ ಡೋಂಟ್ ಟ್ರಸ್ಟ್ ಹಿಮ್. ಬೈ ದಿಸ್ ಸ್ಟೋರಿ ಯು ಅಂಡರ್ಸ್ಟುಡ್ ವಾಟ್ ಇಸ್ ಕ್ರೈಮ್. ವೈ ಕ್ರೈಮ್ ಇಸ್ ಕಮಿಟೆಡ್? ಅಪರಾಧ ಯಾಕಾಗತ್ತೆ? ಐ ಹ್ಯಾವ್ ಸೆವೆರಲ್ ಪಾಯಿಂಟ್ಸ್ ಟು ಟೆಲ್. ಜನಗಳ ಹತ್ರ ಅವ್ರ ಬೇಸಿಕ್ ನೀಡ್ಸ್ ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ ದುಡ್ಡಿಲ್ಲ ಅಂದ್ರೆ ಜನಗಳು ಅಪರಾಧ ಮಾಡ್ತಾರೆ. ಅಂಡ್ ಲ್ಯಾಕ್ ಆಫ್ ಎಡ್ಯುಕೇಶನ್, ಅಪರಾಧದ ಬಗ್ಗೆ ಸರಿಯಾದ ಶಿಕ್ಷಣ ಇಲ್ಲ ಅಂತಂದ್ರೆ ಜನಗಳು ಅಪರಾಧ ಮಾಡ್ತಾರೆ. ಅಪರಾಧ ಮಾಡಿದ್ರೆ ಏನಾಗುತ್ತೆ? ವಾಟ್ ವಿಲ್ ಬಿ ದ ಕಾನ್ಸಿಕ್ವೆನ್ಸಸ್ ಫಾರ್ ದ ಕ್ರೈಮ್? ಈ ತರ ಪ್ರಾಪರ್ ಆಗಿರೋ ಎಡ್ಯುಕೇಶನ್ ಇಲ್ಲ ಅಂದ್ರೆ ಪೀಪಲ್ ಕಮಿಟ್ ಕ್ರೈಮ್. ಗ್ರೀಡ್ ಮತ್ತೆ ಡಿಸೈರ್. ಜನಗಳಿಗೀಗ ಆಸ್ತಿ ಬೇಕು, ಅಂತಸ್ತು ಬೇಕು, ಪವರ್ ಬೇಕು, ಒಂದು ಲಕ್ಸುರಿಯಸ್ ಲೈಫ್ ಸ್ಟೈಲ್ ಬೇಕು, ಏನು ಕಷ್ಟ ಪಡ್ದಲೆ ಶಾರ್ಟ್ ಕಟ್ಸ್ ಅಲ್ಲಿ. ಈ ತರ ಸಿಚುವೇಶನ್ ಅಲ್ಲಿ there is high possibility that person may lead to crime. and anger ಮತ್ತೆ ರಿವೆಂಜ್. ಒಬ್ಬ ಪರ್ಸನ್ ಗೆ ಕೋಪ ಬಂದಾಗ ಅವನು ಅಪರಾಧಕ್ಕೆ ಒಳಗಾಗ್ತಾನೆ. ಅಂಡ್ ಜನಗಳು ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಅಪರಾಧಕ್ಕೆ ಒಳಗಾಗ್ತಾರೆ. ಅಂಡ್ ಬ್ಯಾಡ್ ಇನ್ಫ್ಲುಯೆನ್ಸ್. ಈಗ ಒಬ್ಬ ಪರ್ಸನ್ ಬಂದು ಕ್ರೈಮ್ ಮೈಂಡ್ ಸೆಟ್ ಇರೋ ಜನಗಳ ಜೊತೆಲಿ ಬೆರೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ನ ಮೈಂಡ್ ಸೆಟ್ ಕೂಡ ಕ್ರೈಮ್ ಆಗುತ್ತೆ. ಆಗ ಇವನು ಕೂಡ ಅಪರಾಧಕ್ಕೆ ಒಳಗಾಗ್ತಾನೆ. ಆಲ್ಕೋಹಾಲ್ ಮತ್ತೆ ಡ್ರಗ್ ಅಬ್ಯೂಸ್. ಸಬ್ಸ್ಟೆನ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ಜನಗಳು ತಮ್ಮ ಮೇಲಿರೋ ಸೆಲ್ಫ್ ಕಂಟ್ರೋಲ್ ನ ಕಳ್ಕೊಂಡ್ಬಿಡ್ತಾರೆ. ಜನರು ಯಾವಾಗ ನಶೆಯಲ್ಲಿ ಇರ್ತಾರಲ್ಲ ಅವರು ಅಪರಾಧಕ್ಕೆ ಒಳಗಾಗ್ತಾರೆ. ಅಂಡ್ ವೀಕ್ ಲಾ ಎನ್ಫೋರ್ಸ್ಮೆಂಟ್. ಈಗ ಒಬ್ಬ ಪರ್ಸನ್ ಬಂದು ಅಪರಾಧ ಮಾಡಿದ್ದಾನೆ, ಅವನ್ಗೆ ಸರಿಯಾಗಿರೋ ಶಿಕ್ಷೆ ಆಗಿಲ್ಲ ಅಂದ್ರೆ ಬೇರೆಯವ್ರು ಕೂಡ ಹಾಗೆ ಮೋಟಿವೇಟ್ ಆಗ್ತಾರೆ. ಅವನು ಅಪರಾಧ ಮಾಡಿದ್ದಾನೆ, ಅವನ್ಗೆ ಯಾವ ತರ ಶಿಕ್ಷೆ ಆಗಿಲ್ಲ, ನಾನು ಅಪರಾಧ ಮಾಡ್ತೀನಿ, ನನಗೆ ಯಾವ ತರ ಶಿಕ್ಷೆ ಆಗಲ್ಲ ಅಂತ ಮೋಟಿವೇಟ್ ಆಗ್ತಾರೆ. How crime is committed? ಅಪರಾಧ ಹೇಗಾಗುತ್ತೆ? Before discussing how crime is committed, there are several types of crime. 4 ತರದ ಕ್ರೈಮ್ಸ್ ಇದೆ. ಮೊದಲನೇದು ಸಡನ್ ಕ್ರೈಮ್. ಅಂದ್ರೆ ಸಿಟ್ಟಿನಿಂದ ನಾವೇನಾದ್ರೂ ಆಕ್ಷನ್ ತಗೊಂಡು ನಾವೇನಾದ್ರೂ ಅಪರಾಧ ಮಾಡಿದ್ರೆ ಅದು ಸಡನ್ ಕ್ರೈಮ್. ಮತ್ತೆ ರೋಡ್ ರೇಜ್ ಅಂದ್ರೆ ಆಕ್ಸಿಡೆಂಟ್ಸ್ ಅಂಡ್ ಡೊಮೆಸ್ಟಿಕ್ ವೈಲೆನ್ಸ್. ಎರಡನೇದು ಪ್ಲಾನ್ ಕ್ರೈಮ್ಸ್, ರಾಬರಿ, ಮರ್ಡರ್, ಸ್ಕ್ಯಾಮ್ ಅಂಡ್ ಸೈಬರ್ ಕ್ರೈಮ್. ಮೂರನೇದು ಗ್ಯಾಂಗ್ ಕ್ರೈಮ್. ಅಂಡ್ ಫೋರ್ತ್ ಒನ್ ವೈಟ್ ಕಾಲರ್ ಕ್ರೈಮ್, ಫ್ರಾಡ್ಸ್, ಕರಪ್ಷನ್, ಫೈನಾನ್ಷಿಯಲ್ ಚೀಟಿಂಗ್, ಸ್ಕ್ಯಾಮ್ಸ್. ಇದೆಲ್ಲನೂ ವೈಟ್ ಕಾಲರ್ ಕ್ರೈಮ್ಸ್. ಈಗ ಅಪರಾಧ ಹೇಗಾಗುತ್ತೆ? ಹೌ ಕ್ರೈಮ್ ಇಸ್ ಕಮಿಟೆಡ್. ಮೊದಲಿಗೆ ಕ್ರೈಮ್ ಮಾಡೋನ್ಗೆ ಒಂದು ಐಡಿಯಾ ಬರುತ್ತೆ, ಐ ವಾಂಟ್ ಟು ಡೂ ಸಮಥಿಂಗ್ ಇಲ್ಲಿಗಲ್ ಅಂತ. ಅದಾದ್ಮೇಲೆ ನಾನು ಯಾಕೆ ಈ ಕ್ರೈಮ್ ಮಾಡ್ತಾ ಇದ್ದೀನಿ ಅನ್ನೋ ಇಂಟೆನ್ಷನ್ ಬಂದು ಕ್ಲಿಯರ್ ಆಗುತ್ತೆ. ಅಲ್ಲಿ ದುಡ್ಡಿಗೋಸ್ಕರ ಆಗ್ಬೋದು, ಲಸ್ಟ್ಗೋಸ್ಕರ ಆಗ್ಬೋದು, ಪ್ಲೆಜರ್ಗೋಸ್ಕರ ಆಗ್ಬೋದು, ಅಡಿಕ್ಷನ್ಗೋಸ್ಕರ ಆಗ್ಬೋದು, ಕೋಪದಿಂದ ಆಗ್ಬೋದು, ಇಲ್ಲ ರಿವೆಂಜ್ ಆಗ್ಬೋದು. ಆಮೇಲೆ ಅವನೊಂದು ಆಪರ್ಚುನಿಟಿನ ಹುಡುಕ್ತಾನೆ, ಒಂದು ಚಾನ್ಸ್ ಹುಡುಕ್ತಾನೆ. ಆ ಚಾನ್ಸ್ ಅಲ್ಲಿ ಅವನಿಗೆ ರಿಸ್ಕ್ ಬಂದು ಕಮ್ಮಿ ಇರಬೇಕು. ಅಂಡ್ ಅವ್ನು ಎಕ್ಸಿಕ್ಯೂಟ್ ಮಾಡೋ ಜಾಗದಲ್ಲಿ ಪೊಲೀಸ್ ಇನ್ವಾಲ್ವ್ಮೆಂಟ್ ಇರಲೇಬಾರ್ದು. ಸೆಕ್ಯೂರಿಟಿ ಒಂದು ಕಮ್ಮಿ ಇರಬೇಕು. ಅಂಡ್ ಜಾಗ ಬಂದು ಐಸೋಲೇಟ್ ಆಗಿರಬೇಕು. ಇದಾದ್ಮೇಲೆ ಪ್ಲಾನಿಂಗ್ ನಡೆಯುತ್ತೆ. ಆ ಜಾಗದಲ್ಲಿ ಟಾರ್ಗೆಟ್ ಎಲ್ಲಿ ಇರಬೇಕು, ಯಾವ ಟೈಮ್ ಅಲ್ಲಿ ಹೋಗ್ಬೇಕು. ಅಂಡ್ ಇನ್ ಸಮ್ ಟೈಮ್ಸ್ ಇಫ್ ಪಾಸಿಬಲ್ ಟೂಲ್ಸ್ ಮತ್ತೆ ವೆಪನ್ಸ್ ಕೂಡ ಯೂಸ್ ಮಾಡ್ತಾನೆ. ಇದಾದ್ಮೇಲೆ ಬರೋದು ಎಕ್ಸಿಕ್ಯೂಷನ್. ಆಕ್ಚುಯಲ್ ಆಕ್ಟ್ ನ ಎಕ್ಸಿಕ್ಯೂಟ್ ಮಾಡೋದು. ಥೆಫ್ಟ್ ಆಗ್ಲಿ, ಅಸಾಲ್ಟ್ ಆಗ್ಲಿ, ಫ್ರಾಡ್ಸ್ ಆಗ್ಲಿ, ಹ್ಯಾಕಿಂಗ್ ಆಗ್ಲಿ. ಆಮೇಲೆ ಅವನು ಎಸ್ಕೇಪ್ ಪ್ಲಾನ್ ಮಾಡ್ತಾನೆ. ಕ್ರೈಮ್ ಆದ್ಮೇಲೆ ಅವನು ಓಡೋಗೋದಕ್ಕೆ ಟ್ರೈ ಮಾಡ್ತಾನೆ, ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡ್ತಾನೆ, ಸುಳ್ಳು ಹೇಳ್ತಾನೆ, ಕ್ರೈಮ್ ನ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅಂದ್ರೆ ಅವ್ನು ಮಾಡಿರೋ ಕ್ರೈಮ್ ನ ಬೇರೆಯವ್ರ ಮೇಲೆ ಹೇಳೋದು. ಇದೆಲ್ಲ ಆದ್ಮೇಲೆ ಸ್ವಲ್ಪ ಜನ ಅವ್ರ ಮನ್ಸಲ್ಲಿ ಅವ್ರು ಮಾಡಿರೋ ಕ್ರೈಮ್ ಗೆ ಗಿಲ್ಟಿ ಫೀಲ್ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ದೇ ಡೋಂಟ್ ಫೀಲ್ ಗಿಲ್ಟಿ. ಅವ್ರು ಮಾಡಿರೋ ಕ್ರೈಮ್ ನ ಮತ್ತೆ ರಿಪೀಟ್ ಮಾಡ್ತಾರೆ.
ಹೌ ಕ್ರೈಮ್ ಮೈಂಡ್ ಸೆಟ್ ಇಸ್ ಬಿಲ್ಟ್. ಹುಟ್ಟಾನೆ ಯಾರು ಕ್ರಿಮಿನಲ್ಸ್ ಆಗಿ ಹುಟ್ಟೋದಿಲ್ಲ. ಅವ್ರು ಬೆಳೆಯೋ ಎನ್ವಿರಾನ್ಮೆಂಟ್ ಆಗ್ಲಿ, ಅವ್ರ ಎಕ್ಸ್ಪೀರಿಯನ್ಸ್ ಮಾಡೋ ಎಕ್ಸ್ಪೀರಿಯನ್ಸ್ ಆಗ್ಲಿ, ಇದು ತುಂಬಾ ಮ್ಯಾಟರ್ ಆಗುತ್ತೆ. ಒಂದ್ ಮಗು ತನ್ನ ಚೈಲ್ಡ್ಹುಡ್ ಅಲ್ಲಿ ಇಗ್ನೋರೆನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ಅಥವಾ ಲ್ಯಾಕ್ ಆಫ್ ಎಂಪತಿನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ಅಥವಾ ಇನ್ಸೆಕ್ಯೂರಿಟೀಸ್ ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ಆಂಗರ್ ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ದೇರ್ ಇಸ್ ಪಾಸಿಬಿಲಿಟಿ that child may lead to crime. And broken families. ಒಂದ್ ಮಗುಗೆ what is the good things and what is the bad things, ಈ ತರ ವಿಚಾರಗಳನ್ನ ಗೈಡ್ ಮಾಡೋದಕ್ಕೆ ಜನ ಇಲ್ಲ ಅಂದ್ರೆ this is also possibility that child may lead to crime. And violence ನ ನಾರ್ಮಲೈಸ್ ಮಾಡೋದು, ಅಮ್ಮನ ಅಪ್ಪ ಹೊಡಿತಾರೆ, ಅಪ್ಪನ ಅಮ್ಮ ಹೊಡಿತಾರೆ, ಈ ತರ ಹೊಡಿಯೋದನ್ನ ಮನೆಯಲ್ಲಿ ಹ್ಯಾಬಿಟ್ ಮಾಡ್ಕೊಂಡ್ರೆ ಆ ಮಗುಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಡಿಯೋದೆಲ್ಲನೂ ತುಂಬಾ ಕಾಮನ್, ದಟ್ ಈಸ್ ಪಾರ್ಟ್ ಆಫ್ ಲೈಫ್, ಇದು ಎಲ್ಲಾರ ಮನೆಯಲ್ಲಿ ನಡೆಯುತ್ತೆ ಅಂತ ಅನ್ಕೊಡುತ್ತೆ. ಈ ತರ ಸಿಚುವೇಶನ್ಸ್ ಅಲ್ಲಿ ದೇರ್ ಇಸ್ ಹೈ ಪಾಸಿಬಿಲಿಟಿ ದಟ್ ಚೈಲ್ಡ್ ಮೇ ಲೀಡ್ ಟು ಕ್ರೈಮ್. ಅಂಡ್ ಲ್ಯಾಕ್ ಆಫ್ ಎಂಪತಿ, ಒಬ್ಬ ಪರ್ಸನ್ ಬಂದು ಅವ್ನ ಫೀಲಿಂಗ್ಸ್ ನ ಶೇರ್ ಮಾಡೋದ್ರಲ್ಲಿ, ಇಲ್ಲಾಂದ್ರೆ ಬೇರೆಯವ್ರ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ರೆ ದಟ್ ಪರ್ಸನ್ ಮೇ ಲೀಡ್ ಟು ಕ್ರೈಮ್. ಅಂಡ್ ಹೈ ಇಂಪಲ್ಸಿವಿಟಿ, ಈಗ ಒಬ್ಬ ಪರ್ಸನ್ ಬಂದು ಅವ್ನ ಮೈಂಡ್ ಬರೋ ಥಾಟ್ಸ್ ಆಗ್ಲಿ, ಫೀಲಿಂಗ್ಸ್ ಆಗ್ಲಿ, ಅದ್ರ ಮೇಲೆ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ಬಿಡ್ತಾನೆ ವಿತೌಟ್ ನೋಯಿಂಗ್ ವಾಟ್ ಈಸ್ ದ ಕಾನ್ಸಿಕ್ವೆನ್ಸಸ್. ಇದರ ಸಿಚುವೇಶನ್ಸ್ ಅಲ್ಲಿ ದಟ್ ಪರ್ಸನ್ ಮೇ ಲೀಡ್ ಟು ಕ್ರೈಮ್. ಅಂಡ್ ಮಾರಲ್ ಡಿಸ್ಎಂಗೇಜ್ಮೆಂಟ್, ಮಾಡಿರುವಂತಹ ಕ್ರೈಮ್ಸ್ ನ ಜಸ್ಟಿಫೈ ಮಾಡೋದು. ನಮ್ ಜೊತೆಲಿರೋ ಫ್ರೆಂಡ್ಸ್ ಕೂಡ ಕ್ರೈಮ್ ಕಮಿಟ್ ಮಾಡ್ತಾರೆ, ಅವ್ರು ಅಪರಾಧ ಮಾಡ್ತಾರೆ, ನಾನು ಅಪರಾಧ ಮಾಡ್ತೀನಿ, ಇದ್ರಲ್ಲಿ ತಪ್ಪೇನಿದೆ. ಅಂಡ್ ವಿಕ್ಟಿಮ್ ಡಿಸರ್ವ್ಸ್ ಇಟ್, ಅವ್ನು ಇದಕ್ಕೇನೆ ಲಾಯಕು, ಅಂಡ್ ನನ್ನ ಹತ್ರ ಬೇರೆ ಚಾಯ್ಸ್ ಇದೆಲ್ಲ, ಐ ಹ್ಯಾಡ್ ನೋ ಚಾಯ್ಸ್. ಈ ತರ ಅವ್ರು ಮಾಡಿರೋ ಕ್ರೈಮ್ಸ್ ನ ಜಸ್ಟಿಫೈ ಮಾಡೋದು. ಈ ವಿಡಿಯೋ ಇಂದ ನಾನು ಕ್ರೈಮ್ ಅಂದ್ರೆ ಏನು, ಕ್ರೈಮ್ ಹೇಗಾಗುತ್ತೆ, ಇದ್ರ ಬಗ್ಗೆ ನಿಮ್ಗೆ ಎಜುಕೇಟ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ಬಿ ಇನ್ಫ್ಲುಯೆನ್ಸ್ಡ್ ಇನ್ ರಾಂಗ್ ವೇ. ವಿಡಿಯೋ ನೀವು ನೋಡಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರವೀಣ್, AK Royal Praveen, signing off. Meet in the next video. Bye. Peace.